ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಐಫೋನಲ್ಲಿ ಕಾಲ್ ರೆಕಾರ್ಡಿಂಗ್ನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಐಫೋನಲ್ಲಿ ಕಾಲ್ ರೆಕಾರ್ಡಿಂಗ್ನ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಮೊದಲನೇದಾಗಿ ಐಫೋನಲ್ಲಿ ಕಾಲ್ ರೆಕಾರ್ಡಿಂಗ್ನ ಮಾಡಬೇಕು ಅಂದರೆ ಟ್ರೂ ಕಾಲರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಪ್ರೀಮಿಯಮ್ನ ಎನೇಬಲ್ ಮಾಡಬೇಕಾಗತ್ತೆ. ಸೊ ಪ್ರೀಮಿಯಮ್ನ ಎಂತಕ್ಕೆ ಎನೇಬಲ್ ಮಾಡಬೇಕು ಅಂದರೆ ಐಫೋನಲ್ಲಿ ಕಾಲ್ ರೆಕಾರ್ಡಿಂಗ್ನೆಲ್ಲ ಮಾಡೋಕ್ಕೆ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಆ ರಿಸ್ಟ್ರಿಕ್ಷನ್ಗೆ ಬೇರೆ ಟೆಕ್ನಾಲಜಿನೇ ಯೂಸ್ ಮಾಡಿಕೊಂಡು ಕಾಲ್ ರೆಕಾರ್ಡಿಂಗ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಟ್ರೂ ಕಾಲರ್ ಪ್ರೀಮಿಯಮ್ನ ತೊಗೊಬೇಕಾಗತ್ತೆ. ನಾನು ಪ್ರೀಮಿಯಮ್ನು ಬರೀ ತಿಂಗಳಿಗೆ 15 ರೂಪಾಯಿ ಕೊಟ್ಟು ಯಾವ ರೀತಿ ತೊಗೊಳ್ಳೋದಂತ ಒಂದು ವಿಡಿಯೋನ ಮಾಡಿದ್ದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಅದೇ ನೀವು ಆ್ಯಪ್ ಸ್ಟೋರಲ್ಲಿ ಬೇರೆ ಕಾಲ್ ರೆಕಾರ್ಡಿಂಗ್ ಆ್ಯಪ್ಸ್ನೆಲ್ಲ ಕಂಪೇರ್ ಮಾಡಿದ್ರೆ ತಿಂಗಳಿಗೆ 1,500 ರೂಪಾಯಿವರೆಗೂ ಇದೆ ಸಬ್ಸ್ಕ್ರಿಪ್ಷನ್ನು. ಸೊ 15 ರೂಪಾಯಿಗೆ ತುಂಬಾ ವರ್ತ್ ಅನಿಸ್ತು. ಅದಕ್ಕೆ ನಾನು ನಿಮಗೂ ಯೂಸ್ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇರೋದು. ಈಗ ಐಫೋನಲ್ಲಿ ಕಾಲ್ ರೆಕಾರ್ಡ್ನ ಮಾಡೋಕ್ಕೆ ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಟ್ರೂ ಕಾಲರ್ ಆ್ಯಪಿಂದು ಪ್ರೀಮಿಯಮ್ಮು ತೊಗೊಂಡಿದ್ದೀವಿ. ಫ್ಯಾಮಿಲಿ ಪ್ಲ್ಯಾನ್ ತೊಗೊಂಡಿರೋದು ತಿಂಗಳಿಗೆ ಒಂದು 15 ರೂಪಾಯಿ ಆಗುತ್ತೆ ಅಷ್ಟೇ. ಸೊ ಈಗ ಕಾಲ್ ರೆಕಾರ್ಡ್ನ ಮಾಡೋಕ್ಕೆ ಇಲ್ಲಿ ನೋಡಿ ಆಪ್ಷನ್ ತೋರಿಸ್ತಾ ಇದೆ ಮೇನ್ ಪೇಜಲ್ಲೇ ಕಾಲ್ ರೆಕಾರ್ಡಿಂಗ್ ಅಂತ, ಆ್ಯಂಡ್ ಕೆಳಗಡೆ ರೆಕಾರ್ಡ್ ಅ ಕಾಲ್ ಅಂತ ಇದೆ. ಆ ಆಪ್ಷನ್ನ ಓಪನ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ, ಔಟ್ ಗೋಯಿಂಗ್ ಕಾಲು, ಇನ್ಕಮಿಂಗ್ ಕಾಲು. ಸೊ ಈಗ ಔಟ್ ಗೋಯಿಂಗ್ ಕಾಲ್ನ ರೆಕಾರ್ಡ್ ಮಾಡೋಕ್ಕೆ ನೋಡಿ, ನಿಮ್ಮ ಮೊಬೈಲಿಂದ ಹೋಗೋ ಕಾಲ್ನ ರೆಕಾರ್ಡ್ ಮಾಡೋಕ್ಕೆ ಕೆಳಗಡೆ ಕಾಲ್ ದಿ ರೆಕಾರ್ಡಿಂಗ್ ಲೈನ್ ಅಂತ ಇದೆ. ಸೊ ರೆಕಾರ್ಡಿಂಗ್ ಲೈನ್ಗೆ ಕಾಲ್ ಮಾಡಬೇಕಾಗತ್ತೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ನಂಬರ್ ತೋರಿಸ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಕನೆಕ್ಟ್ ಆಗ್ತಾ ಇದೆ. ಒಂದು ರಿಂಗ್ ಆಗಿದ ತಕ್ಷಣ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ ತಕ್ಷಣ ಯಾರನ್ನ ರೆಕಾರ್ಡ್ ಮಾಡಬೇಕು, ಅವ್ರನ್ನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಆಪ್ಷನ್ ತೋರಿಸ್ತಾ ಇದೆ. ಸೊ ಆ್ಯಡ್ ಆಪ್ಷನ್ನ ಕೊಟ್ಟು ನಾನು ಫಾರ್ ಎಕ್ಸಾಂಪಲ್ ಈಗ ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡ್ತೀನಿ. ಮಾಡಿದ ತಕ್ಷಣ ನೋಡಿ ಕನೆಕ್ಟ್ ಆಯಿತು. ಸೊ ಕನೆಕ್ಟ್ ಆಗಿದ ತಕ್ಷಣ ಇಲ್ಲೇ ಮರ್ಜ್ ಕಾಲ್ ಅಂತ ಆಪ್ಷನ್ ಇದೆ ನೋಡಿ. 2 ಕಾಲ್ನ ಮರ್ಜ್ ಮಾಡಬೇಕಾಗತ್ತೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ. ಸೊ ಈಗ 2 ಕಾಲ್ ಮರ್ಜ್ ಆಗಿದೆ. ಏನೇ ಮಾತಾಡಿದ್ರು ಆ ರೆಕಾರ್ಡೆಡ್ ಲೈನ್ ನಂಬರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಈಗ ಔಟ್ ಗೋಯಿಂಗ್ ಕಾಲ್ ರೆಕಾರ್ಡ್ ಆಯಿತು. ಕಾಲ್ನ ಎಂಡ್ ಕೊಡ್ತೀನಿ. ಈಗ ಮಾತಾಡಿರೋದೆಲ್ಲನೂ ರೆಕಾರ್ಡೆಡ್ ಲೈನಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ್ಯಂಡ್ ನೀವು ಅಂದ್ಕೊಬೋದು ರೆಕಾರ್ಡೆಡ್ ಲೈನಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ, ಟ್ರೂ ಕಾಲರ್ ಅವ್ರಿಗೆ ಏನಾದರೂ ಆಕ್ಸೆಸ್ ಇರುತ್ತೆ ಅದ್ರ ಮೇಲೆ ಅಂತ. ಸೊ ನೀವು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಎಲ್ಲನೂ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲನೂ ಸೇಫಾಗಿರುತ್ತೆ. ಈಗ ಪ್ರೈವಸಿ ಪಾಲಿಸಿ ಲಾಸ್ ಎಲ್ಲ ಇರುತ್ತಲ್ಲ, ಸೊ ಟ್ರೂ ಕಾಲರ್ ಅವ್ರಿಗೆ ಯಾವುದೇ ರೀತಿ ಆಕ್ಸೆಸ್ ಇರಲ್ಲ, ಕಂಪ್ಲೀಟಾಗಿ ಸೇಫಾಗಿರುತ್ತೆ. ಈಗ ಇನ್ಕಮಿಂಗ್ ಕಾಲ್ನ ರೆಕಾರ್ಡ್ ಮಾಡೋಕ್ಕೆ ನೋಡಿ, ಈ ಫೋನಿಗೆ ಇನ್ಕಮಿಂಗ್ ಕಾಲ್ ಬರ್ತಾ ಇದೆ. ರಿಸೀವ್ ಮಾಡಿ ಅವ್ರಿಗೆ 1 ನಿಮಿಷ ಅಂತಲೇ ಏನಾದರೂ ಹೇಳಿ, ಅವರು ಸಡನ್ನಾಗಿ ರಿಸೀವ್ ಮಾಡಿದ ತಕ್ಷಣವೇ ಮತ್ತೆ ಟ್ರೂ ಕಾಲರಿಗೆ ಬಂದು ಆ ರೆಕಾರ್ಡೆಡ್ ಲೈನ್ ನಂಬರ್ ಇದೆಯಲ್ಲ, ಆ ರೆಕಾರ್ಡೆಡ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಟಕ್ ಅಂತ ಮರ್ಜ್ ಮಾಡಿ ನೋಡಿ. 1 ಸೆಕೆಂಡ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ ತಕ್ಷಣ ಮರ್ಜ್ ಕಾಲ್ ಕೊಟ್ಟರೆ ಸೊ ಏನೇ ಮಾತಾಡಿದ್ರು ರೆಕಾರ್ಡ್ ಆಗೋದು. ಈಗ ಕಾಲೆಲ್ಲ ರೆಕಾರ್ಡ್ ಮಾಡಾದ್ಮೇಲೆ ಅದನ್ನು ಆಕ್ಸೆಸ್ ಮಾಡಬೇಕಂದ್ರೆ ನೋಡಿ, ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡಿದ್ರೆ ಮೇನ್ ಪೇಜಲ್ಲೇ ಇಲ್ಲಿ ಆಪ್ಷನ್ ಇದೆ ಆಲ್ ರೆಕಾರ್ಡೆಡ್ ಕಾಲ್ಸ್ ಅಂತ. ಆ ಆಪ್ಷನ್ನ ಓಪನ್ ಮಾಡಿದ್ರೆ ಇಲ್ಲಿ ರೆಕಾರ್ಡ್ ಮಾಡಿರೋ ಕಾಲ್ಸಿಂದು ಲಿಸ್ಟೇ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಐಫೋನಲ್ಲಿ ಕಾಲ್ ರೆಕಾರ್ಡಿಂಗ್ನ ಮಾಡ್ಬೋದು. ನೋಡಿದ್ರಲ್ಲ ಐಫೋನಲ್ಲಿ ಕಾಲ್ ರೆಕಾರ್ಡಿಂಗ್ನ ಯಾವ ರೀತಿ ಮಾಡೋದಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ಲೈಕ್ನ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.